ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಮುಂದಿನ ವರ್ಷ ಅಂದರೆ ಮುಂದಿನ 26-27 ವರ್ಷಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳೇನಪ್ಪ ಇದೆ ಅಂತಂದರೆ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಆಯಿತು, ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಪಾಸ್ ಆಯಿತು. ಅದರ ಪ್ರಕಾರ ಭಾಳ ಪ್ರಮುಖವಾಗಿ 3 ಮಾನದಂಡಗಳಿದ್ದಾವೆ. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಮತ್ತು ನಮ್ಮದು ಟೋಟಲ್ ಲಿಯಾಬಿಲಿಟಿ shall not cross 25% of the GDP. ಇದು ಭಾಳ ಇಂಪಾರ್ಟೆಂಟು. ಒಂದು ಫಿಸ್ಕಲ್ ಡಿಫಿಸಿಟ್ಟು GDPಯ 3% ಒಳಗಡೆ ಇರಬೇಕು. ಆಮೇಲೆ ಟೋಟಲ್ ಲಿಯಾಬಿಲಿಟಿ ಟೋಟಲ್ ಲಿಯಾಬಿಲಿಟಿ GDPಯ 25% ಒಳಗಡೆ ಇರಬೇಕು. ನಮ್ಮದು GDP ಮುಂದಿನ ವರ್ಷಕ್ಕೆ 33,05,055 ಕೋಟಿ. 33,05,500. 33,05,500 ಗೊತ್ತಾಯ್ತಲ್ಲ. ಅದರಲ್ಲಿ ನಮ್ಮ ಸಾಲ ಎಷ್ಟಾಗುತ್ತೆ ಮುಂದಿನ ವರ್ಷಕ್ಕೆ? 8,24,000 ಆಗುತ್ತೆ. ವಿ ಆರ್ ವಿತಿನ್ ದಿ 14,000ನ ಇಲ್ಲಿ 24 ಅಂತ ಇದೆಯಲ್ಲ, ಅದು ಸರಿ ಇಲ್ವಾ? ಹಾಗಾದ್ರೆ 824 ಹಾಕಿದ್ದಾರೆ. ನಾನು ಬಜೆಟ್ ಪುಸ್ತಕದಲ್ಲಿ ಓದಿದ್ದು 24. 824,389. ಇಲ್ಲಪ್ಪ, ನಾನು ಬಜೆಟ್ನಲ್ಲಿ ಪುಸ್ತಕದಲ್ಲಿ ಓದಿದ್ದು ಕೂಡ 8,24,000. ನಾನು ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. 824,389 correct sir. Not 814, 824. 8,24,000 ಚಿಲ್ಲರೆ ಬರ್ತದೆ. 389. 8,24,389. This is our percentage. ಅದು ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂತಂದರೆ 24.94%. 24.94%. GDP ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತಂದರೆ 3% ಒಳಗಡೆ ಅಂತಂದರೆ 2.95. ಸೊ ವಿ ಆರ್ ವಿತ್ ಇನ್ ದಿ ಲಿಮಿಟ್ ಅಲ್ವಾ? ನೀವು ಪೇಪರ್ನಲ್ಲೆಲ್ಲ ಬರೀತಾರೆ ಸಾಲ ಮಾಡಿಬಿಟ್ಟಿದ್ದಾರೆ. ಇದೊಂದು ಇಂಪಾರ್ಟೆಂಟ್. 23, 24, 25, 26, 27,
4 ವರ್ಷ we maintain the fiscal. ಆಮೇಲೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ 23, 24, 24, 25, 25, 26 3 ವರ್ಷನೂ ಕೂಡ 26, 27 ವಿತಿನ್ ದಿ ಲಿಮಿಟ್ಸ್ ಓನ್ಲಿ ಆ ಪ್ಯಾರಾಮೀಟರ್ಗಳಿದಾವಲ್ಲ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿ. ಆದರೆ ಫಿಸ್ಕಲ್ ರೆವಿನ್ಯೂ ಡಿಫಿಸಿಟ್ ಇರಬೇಕು, ರೆವಿನ್ಯೂ ಸರ್ಪ್ಲಸ್ ಇರಬೇಕು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಹೋದ ವರ್ಷ 19,000 ಕೋಟಿ ಎಷ್ಟಿತ್ತು ರೆವಿನ್ಯೂ ಡಿಫಿಸಿಟ್. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 25,000 ಕೋಟಿ ಆಯಿತು. ಈ ವರ್ಷ ಮುಂದಿನ ವರ್ಷ 26, 27ಕ್ಕೆ 22,000 ಕೋಟಿ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ ಈ ಸಾರಿ ಇದು ಇಲ್ಲದೆ ಹೋಗಿದ್ರೆ ಡಿಫಿಸಿಟ್ ಆಗ್ತಾನೆ ಇರಲಿಲ್ಲ. ನಮಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಟ್ಬಿಟ್ಟಿದ್ರೆ 10,000 ಕೋಟಿ ಕೋತ ಆಗದೆ ಹೋಗಿದ್ರೆ, ಅವರಿಂದ GST ಇಂದ ಕೋತ ಆಗದೆ ಹೋಗಿದ್ರೆ, ಆಮೇಲೆ ಇದರಲ್ಲಿ JJM ಅಲ್ಲ, ಜಲ್ ಜೀವನ್ ಮಿಷನ್ನಲ್ಲಿ ಒಟ್ಟು 69,000 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಅದು 50-50 ಆಗಬೇಕು. ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 30,000 ಚಿಲ್ಲರೆ ಕೋಟಿ ಕೊಡಬೇಕಾಗಿತ್ತು. 69,000ದಲ್ಲಿ ಎಷ್ಟು 50-50 About 34,000 ಸುಮಾರು 34,000-35,000 ಕೊಡಬೇಕಾಗಿತ್ತು. ಅವ್ರು ಕೊಟ್ಟಿರೋದೇ ಇಲ್ಲಿವರೆಗೆ 11,000 ಚಿಲ್ಲರೆ. exactly. ನಾವು ಸುಮಾರು 37,000 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ ನಮ್ಮ ಸ್ಟೇಟು. ಜಲಜೀವನ್ ಮಿಷನ್ ಮೇಲೆ, ಜಲಜೀವನ್ ಮಿಷನ್ 27,090. ಅವರು ಒಟ್ಟು ಪ್ರಾಜೆಕ್ಟ್ ಕಾಸ್ಟು ಜಲಜೀವನ್ JJM 69,488. ಸೆಂಟ್ರಲ್ ಶೇರು 30,888 ಕೋಟಿ. 30,888 ಕೋಟಿ. ಆದರೆ ನಮಗೆ ಇಲ್ಲಿವರೆಗೆ ಕೊಟ್ಟಿರೋದು 11,786 ಕೋಟಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕೆಂದರೆ ಈ ಫಿಗರ್ಸ್ಗಳಿದಾವಲ್ಲ, ಏನೇನೋ ಬರೆದು ಬಿಟ್ರೆ ಆಮೇಲೆ ಹೆಚ್ಚು ಕಡಿಮೆ ಆಗಿಬಿಡ್ತದೆ. ನಾನು ಐ ರಿಪೀಟ್, 69,488 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಕೇಂದ್ರ ಸರ್ಕಾರದ ಷೇರು 30,888 ಕೋಟಿ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು 11,786 ಕೋಟಿ. ಇನ್ನು ಎಷ್ಟು ಕೊಡಬೇಕು 30,000ದಲ್ಲಿ? ಹಾಂ, ಆದರೆ ಸ್ಟೇಟ್ ಶೇರು 38,600 ಕೋಟಿ. ಸ್ಟೇಟ್ ಶೇರ್ ಈಸ್ 38,600 ಕೋಟಿ. ನಾವು
15,500 ಕೋಟಿ ಅವ್ರು ಕೇಂದ್ರ ಸರ್ಕಾರ ಕೊಡದೇ ಹೋದ್ರು ಕೂಡ ನಾವು ಹೆಚ್ಚಾಗಿ ಖರ್ಚು ಕೊಟ್ಬಿಟ್ಟಿದ್ದೀವಿ. 15,500 ಕೋಟಿ. ಒಟ್ಟು ಬಿಡುಗಡೆ ಮಾಡಿರ್ತಕ್ಕಂಥದ್ದು 27,098 ಕೋಟಿ. ಆಮೇಲೆ ಕೇಂದ್ರದ ಫಿಸ್ಕಲ್ ಡಿಫಿಸಿಟ್ ಎಷ್ಟು ಅಂತ ಗೊತ್ತಾ ನಿಮಗೆ? ಮತ್ತೆ ಏನು ಬರೀತೀರಿ ನೀವು ಬಜೆಟ್ ಮೇಲೆ? ನಾನು ಹೇಳ್ತೀನಪ್ಪ, ನಿಮಗೂ ಗೊತ್ತಿರಬೇಕಲ್ಲ. 4.4 ಅವ್ರು ಹೇಳಿರೋ ಪ್ರಕಾರನೇ. RE RE-ನಲ್ಲಿ 4.4 ಹೇಳಿದ್ದಾರೆ. ಮುಂದಿನ ವರ್ಷಕ್ಕೆ 4.3 ಅಂತ ಬರ್ಕೊಂಡಿದ್ದಾರೆ. ಈ ವರ್ಷ 4.4. ಈ ವರ್ಷ 4.4. ಅವ್ರ ಸಾಲ ಎಷ್ಟು ಗೊತ್ತಾ? ಅವ್ರ ಸಾಲ ಗೊತ್ತಾ ನಿಮಗೆ? 1,97,00,000. ಒಟ್ಟು 218 ಲಕ್ಷಕ್ಕೂ ಹೆಚ್ಚು ಕೋಟಿ. $218 ಲಕ್ಷಕ್ಕೂ ಹೆಚ್ಚು ಕೋಟಿ. ಈ ವರ್ಷ ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿಮಗೆ? 17,20,000 ಕೋಟಿ. 17,20,000 ಕೋಟಿ. What pace he has, Ashoka? What rate he has? GDP 55.6%. What pace he has? ಇವರು ಅಧಿಕಾರಕ್ಕೆ ಬಂದ ಮೇಲೆ 14ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಎಷ್ಟು ಸಾಲ ಮಾಡಿರೋದು ಗೊತ್ತಾ? ಎಷ್ಟು? 1,65,000 165 ಲಕ್ಷ ಕೋಟಿ. ನಾನು ಸುಮ್ಮನೆ ಇದೆ ಪ್ರಾಸಂಗಿಕವಾಗಿ ಅವನು ಸಾಲ ಮಾಡಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳಿದ್ದೆ ನಾನು. ಮತ್ತು ಸಾಲ ಮಾಡದೆ ಯಾವುದೇ ರಾಜ್ಯ, ಯಾವುದೇ ಕುಟುಂಬ ಇರಲಿ, ಯಾವುದೇ ದೇಶ ಇರಲಿ, ಸಾಲ ಮಾಡದೇನೆ ದೇಶದ ಅಭಿವೃದ್ಧಿ ಮಾಡೋದಕ್ಕಾಗಲಿ, ರಾಜ್ಯ ಅಭಿವೃದ್ಧಿ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಬಟ್ ನಾವು ಸಾಲ ಮಾಡುವಾಗ ಆ ಪ್ಯಾರಾಮೀಟರ್ ಒಳಗಡೆ ಇರಬೇಕು ಅಷ್ಟೇ. ಅವ್ರಿಗೆ 55% ಆಫ್ ದಿ GDP, ದೇಶದ GDP ಇದೆಯಲ್ಲ, 55.6. ಅವ್ರು ಸಾಲ ಮಾಡಿರೋದು 55.6. ನಾಚಿಕೆ ಆಗ್ಬೇಕಾ ಬೇಡ? ನರೇಂದ್ರ ಮೋದಿ ಅವರು ಅವ್ರು ಬಂದಮೇಲೆ ಸಾಲ ಮಾಡಿರೋದು 53,11,000 ಕೋಟಿ ಇತ್ತು. ಬರೋಕ್ಕೂ ಮುಂಚಿತವಾಗಿ ದೇಶದ ಸಾಲ 53,11,000 ಕೋಟಿ ಇತ್ತು. ಈಗ ಇವ್ರು ಬಂದಮೇಲೆ 165 ಲಕ್ಷ ಕೋಟಿ.
ಸಾಲ ಮಾಡಿದ್ದಾರೆ. ಇದೊಂದು ಹೇಳಿ ಸರ್ ಸಾಕು. ಈ ಡಿವಿಡೆಂಡ್ ತೊಗೊಂಡು ಸರ್ ಆರ್ ಬಿ ಐನಿಂದ ಫಿಸ್ಕಲ್ ಡೆಫಿಸಿಟ್ ರೀಸೆಂಟ್ಲಿ 3 ಲಕ್ಷ ಕೊಟ್ಟು ಫಸ್ಟ್ ಟೈಮ್. ಇದೆಲ್ಲ ಪಾಪ ಅವ್ರು ಬರೆಯಲ್ಲ ಅದೆಲ್ಲ. ಡಿವಿಡೆಂಡ್ ತಗೊಂಡು 3 ಲಕ್ಷ ಕೊಟ್ಟು 3 ಲಕ್ಷ ಕೋಟಿ ಡಿವಿಡೆಂಡ್ಸ್ ತಗೊಂಡ್ರು RBI-ನಿಂದ. ಅದು ತಗೊಂಡು ಇದನ್ನ ಸಾಲ ಫಿಸ್ಕಲ್ ಡೆಫಿಸಿಟ್ ಇಸ್ಕೊಂಡೆ. First time RBI RBI ಅದು ಹೇಳಿ ಸರ್ ಇಂಪಾರ್ಟೆಂಟ್. first time RBI break ಮಾಡ್ತಾರೆ. ಫಸ್ಟ್ ಟೈಮ್ RBI-ನಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 3 ಲಕ್ಷ ಕೋಟಿ ಸೊ ನೀವು ಏನಾದ್ರು ಬರೀ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದರೆ ಅಶೋಕ ಟೀಕೆ ಮಾಡ್ತಿದ್ನಲ್ಲ, ಸಾಲಗಾರ ಆಗ್ಬಿಟ್ಟಿದೆ. ನಾವು ಸಾಲಗಾರರಾಗಿಲ್ಲ, ಬಟ್ ವಿ ಆರ್ ವಿತಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಪಾಸ್ಡ್ ಇನ್ 2002. ಇವರು ಎಷ್ಟು ಸಾಲ ಮಾಡಿದ್ದು ಇವರು ಬಂದ ಮೇಲೆ? ಇವ್ರು ಅದು 50,000 ಕೋಟಿ ಇದ್ದಿದ್ದು ಅಂದರೆ ಈಗ ಅಲ್ಲ 8-9ರಿಂದ ಅಲ್ಲ 2018-19ರಿಂದ 22-23ವರೆಗೆ ಸಾಲ ಮಾಡಿದ್ರಲ್ಲಪ್ಪ, ಎಷ್ಟು? ನಾವು ಅಧಿಕಾರಕ್ಕೆ ಬಂದಾಗ 5,53,847 ಕೋಟಿ ಸಾಲ ಇತ್ತು. 5,53,847 ಕೋಟಿ ಸಾಲ ಇತ್ತು. ಈಗ 3 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು, ಇನ್ನು 3 ವರ್ಷ ಆಗಿಲ್ಲ. ಮೇ 20ಕ್ಕೆ 3 ವರ್ಷ. 4ನೇ ಬಜೆಟ್ನ ಮಂಡಿಸ್ತಾ ಇರೋದು. ಇದು ಏಪ್ರಿಲಿಂದ ಜಾರಿಗೆ ಬರೋದು. ಇನ್ವೇ ಸಾಲ ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ, ಅವ್ರ ಕಾಲದಲ್ಲೂ ಮಾಡಿದ್ದಾರೆ, ನಮ್ಮ ಕಾಲದಲ್ಲೂ ಮಾಡಿದ್ದೀವಿ. ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ ಸಾಲನ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ಗಿಂತ ಜಾಸ್ತಿ ಮಾಡಿದ್ದಾರೆ. ಡಬಲ್ 55.6 25 ಇರಬೇಕಾಗಿತ್ತು. 25 ಒಳಗಡೆ ಮಾಡಬೇಕಾಗಿತ್ತಲ್ಲ, ಅದು ಮಾಡಿದ್ದಾರೆ.